2024ರ ಲೋಕಸಭಾ ಕ್ಷೇತ್ರದ ಚುನಾವಣೆ ಒಂದ್ ಕಡೆ ಕಾವು. ಕರ್ನಾಟಕ ದಮನಕ ಸಿನಿಮಾ ಕೂಡ ಬಿಡುಗಡೆ ಆಗಿದೆ. ಕರುನಾಡ ಸ್ಯಾಂಡಲ್ವುಡ್ ಚಕ್ರವರ್ತಿ ನೇರವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಭಿನಯ ಮಾಡಿರುವಂತ ಚಿತ್ರ ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ನ್ಯೂಸ್ ಫಸ್ಟ್ ಜೊತೆ ಇವತ್ತು ಶಿವರಾಜ್ ಕುಮಾರ್ ಮಾತನ್ನ ಆಡಿದ್ದಾರೆ ಸಿನಿಮಾ ಬಗ್ಗೆ. ಜೊತೆಗೆ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಒಂದಷ್ಟು ಕಾವು ಇದ್ದೇ ಇರುತ್ತೆ. ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಈ ಬಾರಿ ಅಖಾಡದಲ್ಲಿ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಿದ್ದಾರೆ. ಇದ್ರ ಬಗ್ಗೆ ಅವರ ಒಪಿನಿಯನ್ ಕೇಳೋಣ. ಶಿವಣ್ಣ ಅವರೇ, ಮೊದಲನೇದಾಗಿ ಇದು ಎರಡನೇ ಅನುಭವ. ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು 2014ರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಶಿವಮೊಗ್ಗಕ್ಕೆ ಕಂಟೆಸ್ಟ್ ಮಾಡಿದ್ರು. ಈಗ ಎರಡನೇ ಅನುಭವ. ಎಷ್ಟು 10 ವರ್ಷದ ಗ್ಯಾಪ್ ಅಲ್ಲಿ ಏನೆಲ್ಲ ಪ್ರಿಪರೇಷನ್ಸ್ ಆಗಿದೆ ನೀವು ನೋಡ್ದಂಗೆ? ಪ್ರಿಪರೇಷನ್ ಆಗಿದ್ದ ಅನುಭವನೇ ವಸ್ತು ಅಲ್ವಾ. ಅದು ಇಟ್ ನೀಡ್ ನಾಟ್ ಬಿ 10 years ಅಲ್ಲ 15 years ಅಲ್ಲ. ಎಕ್ಸ್ಪೀರಿಯನ್ಸ್ ವೆನ್ ಎವರ್ ಇಟ್ ಕಮ್ಸ್ ಇಟ್ಸ್ ನ್ಯೂ. ಸೊ ಅದರಿಂದ ಮೋರ್ ದೆನ್ ಪ್ರಿಪರೇಷನ್ ಸೆಲ್ಫ್ ಕಾನ್ಫಿಡೆನ್ಸ್ ಮುಖ್ಯ. ವಾಟ್ ಐ ಫೀಲ್ ಇಸ್ ಯಾವಾಗ ಮನುಷ್ಯ ಕಾನ್ಫಿಡೆನ್ಸ್ ಲೂಸ್ ಮಾಡ್ತಾರೆ, ಕಾನ್ಫಿಡೆಂಟ್ ಆಗಿರ್ಬೇಕು. ಆಮೇಲೆ ಗೀತಾ ಹಸ್ಬೆಂಡ್ ಆಗಿ ನಾನು ನನ್ನ ಹೆಂಡತಿನ ಸಪೋರ್ಟ್ ಮಾಡ್ಬೇಕು, ನನ್ನ ಕರ್ತವ್ಯ ಪ್ರತಿಯೊಬ್ಬರು. ಯಾಕಂದ್ರೆ ಏನಂತೀವಿ ನಾವು ಇವತ್ತು ಹೆಂಗಸರು ಎಲ್ಲ ಇದರಲ್ಲೂ ಫಾರ್ವರ್ಡ್ಲಿದ್ದಾರೆ. ಅಂಡ್ ಮೋರ್ ಓವರ್ ನಮ್ದು ಜನ್ಮ ಕೊಡೋರೆ ತಾಯಿ. ಸೊ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡಬೇಕಾದ ನಮ್ಮ ಒಂದು ಇದು. ಆಮೇಲೆ ನಮ್ಮ ಅವ್ರಿಗೆ ಸಪೋರ್ಟಿವ್ ಆಗಿರ್ಬೇಕಾದ್ರೆ ಅವ್ರ ಆಸೆನ ಈಡೇರಿಸಬೇಕಾದ್ದು ಒಂದು ಕರ್ತವ್ಯ. ಸೊ ಬೀಯಿಂಗ್ ಅ ಹಸ್ಬೆಂಡ್ 100% I'll be behind her, support her. And I'll say only one thing to Geeta is always be confident. Always we should be very confident. Overconfident ಆಗಲ್ಲ, ಕಾನ್ಫಿಡೆಂಟ್ ಆಗಿರ್ಬೇಕು. I think lifely confidence is very important. No matter 5 years 10 years ಅದು ಇಂಪಾರ್ಟೆಂಟ್ ಆಗಲ್ಲ. ನಾವೇನು ಎಕ್ಸ್ಪೀರಿಯನ್ಸ್ ನಾವು ಪಡಿತೀವಿ, ಏನು ಎಕ್ಸ್ಪೀರಿಯನ್ಸ್ ಪ್ರೀವಿಯಸ್ ಇಯರ್ನ ಪಡಿತೀವಿ, ಅದೆಲ್ಲ ಹೊಸದಾಗಿರುತ್ತೆ. ಆ ಹೊಸತನ ನಾವು ಹುಡ್ಕೊಂಡು ಹೋಗ್ತಾ ಇರ್ಬೇಕು. ಯಾವ ರೀತಿ ಹುಡ್ಕೊಂಡು ಹೋಗ್ಬೇಕಂದ್ರೆ ಶ್ರದ್ಧೆಯಿಂದ, ಸಿನ್ಸಿಯಾರಿಟಿಯಿಂದ ಹುಡ್ಕೊಂಡು ಹೋಗ್ಬೇಕು. ದಟ್ಸ್ ವಾಟ್ ಐ ಟೀಚ್ ಮೈ ಬಾಯ್. ಶಿವಮೊಗ್ಗ ಅಂದ್ರೆ ಅವಿನಾಭಾವ ಸಂಬಂಧ ಗೀತಾ ಶಿವರಾಜ್ ಕುಮಾರ್ ಅವರಿಗೆ. ಈ ಬಾರಿ ಕೂಡ ಅದೇ ಟಿಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಏನು? ಐ ಥಿಂಕ್ ಎಕ್ಸ್ಪೆಕ್ಟ್ ಅಂತ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರು ಅವ್ರ ಆಪೋಸಿಟ್ ಕಂಟೆಸ್ಟ್ ಮಾಡಿದ್ರು ಬಿಜೆಪಿ ಅಭ್ಯರ್ಥಿಯಾಗಿ. ಈಗ ರಾಘವೇಂದ್ರ ಅವ್ರು ಇದ್ದಾರೆ ಸರ್. ಅಫ್ಕೋರ್ಸ್ ಎಲ್ಲ ಒಂದು ಇರಲೇಬೇಕಲ್ಲ. ಒಂದ್ ಕಡೆಯಿಂದ ಒಂದು ಕಾಂಗ್ರೆಸ್ಸಿಂದ ಬರ್ಬೇಕಾದ್ರೆ ಬಿಜೆಪಿನ ನಿಂತ್ಕೊಳ್ಳೇಬೇಕು. ಆ ರೀತಿ ರಾಘವೇಂದ್ರ ನಿಂತ್ಕೊತಾರೆ. ಅದ್ರಲ್ಲಿ ಏನಿದೆ, ಎವ್ರಿಬಡಿ ಶುಡ್ ಬಿ ಅನ್ ಆಪೋನೆಂಟ್ ಅಲ್ವಾ, ಇರಲೇಬೇಕು. ನನ್ನ ಕಡೆ 2 ಪ್ರಶ್ನೆ ಸರ್. ಈಗ ಮಧು ಬಂಗಾರಪ್ಪ ಅವರು ಮಂತ್ರಿಗಳಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರ ಪಾತ್ರ ಹೇಗಿರುತ್ತೆ ಇದರಲ್ಲಿ? ಮೊದಲನೇ ಪ್ರಶ್ನೆ. ಇನ್ನೊಂದು ಕೇಳ್ತೀನಿ. 100% ಇರಲೇಬೇಕು. ಯಾಕಂದ್ರೆ ಬ್ರದರ್ ಫಸ್ಟ್ ಅವ್ರ ಪಾರ್ಟಿ ಅಂಡ್ ಮಿನಿಸ್ಟ್ರಿಶಿಪ್ ಆದ ಮೇಲೆ ಫಸ್ಟ್ ಬ್ರದರ್, ದಟ್ ವಿಲ್ ಬಿ ಮೋರ್. ಯಾಕಂದ್ರೆ ಅವ್ರ ಜವಾಬ್ದಾರಿ ಜಾಸ್ತಿ. ಫ್ರಮ್ ಗೀತಾ ಕಡೆಯಿಂದ ಇರ್ಬೋದು, ನನ್ನ ಕಡೆ ಜವಾಬ್ದಾರಿ ಜಾಸ್ತಿ. 100% ದಿಸ್ ಪಾರ್ಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್. ಓಕೆ, ನನ್ನ ಕಡೆ ಪ್ರಶ್ನೆ ಸರ್. ಕರ್ನಾಟಕ ದಮನಕ ಹಿಟ್ ಆಗಿದೆ, ಯಶಸ್ವಿಯಾಗಿದೆ, ಎಲ್ಲೆಡೆ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಮುಂದಿನ 1.5-2 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಹೇಗಿರುತ್ತೆ ಶಿವರಾಜ್ ಕುಮಾರ್ ಅವರ ಸಮಯ, ಅವರ ಪತ್ನಿಗೋಸ್ಕರ ಬೆಂಬಲವಾಗಿ, ಬೆನ್ನೆಲುಬಾಗಿ ಯಾವ ರೀತಿ ಇರುತ್ತೆ ಶಿವಮೊಗ್ಗ ಅಖಾಡ ಅಂತ ನೀವು ನೋಡೋ ಪ್ರಕಾರ? 100% ನಾನು ಯಾವಾಗ ಜೊತೆಲೇ ಇರ್ತೀನಿ. ಯಾಕಂದ್ರೆ 100% ಕರ್ನಾಟಕ ದಮನಕ ಡೈಲಾಗ್ ಇತ್ತು. ಏನ್ ಹೇಳಿದ್ರು 100% ಹೇಳ್ತೀನಿ. 100% ಮೈ ಫುಲ್ ಸಪೋರ್ಟ್ ಇಸ್ ಇದೆ. ಅಂಡ್ ಜೊತೆಲಿ ಶೂಟಿಂಗ್ ಇದೆ, ನಮ್ಮ ವೃತ್ತಿನೂ ಇದೆ. ಜೊತೆಲಿ ಎರಡಕ್ಕೂ ದ್ರೋಹ ಮಾಡ್ತಿರೋ ರೀತಿಯಲ್ಲಿ ನಾವು ಶೂಟಿಂಗ್ ಒಂದ್ ಕಡೆ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಮೈ ವೈಫ್ ಇಸ್ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಷನ್. ಎರಡು ಕಡೆನೂ ನಾನು ಐ ವಿಲ್ ಬಿ ಬ್ಯಾಲೆನ್ಸಿಂಗ್ ಅಂಡ್ ಡೂಯಿಂಗ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಆಫ್ ಲಕ್ ಸರ್. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಶಿವಣ್ಣ ಅವರ ಫಸ್ಟ್ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು.